ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮತ್ತು ನಿನ್ನೆ ಲೈವ್ ಬಂದಾಗ ಎಲ್ಲರೂ ಕೇಳಿದ್ರಿ, ನಾಳೆ ಹುಣ್ಣಿಮೆ ದಿವಸ ಹನುಮ ಜನ್ಮೋತ್ಸವ, ಹನುಮ ಜಯಂತಿ ದಿವಸ ನಾವು ಯಾವ ರಂಗೋಲಿ ಹಾಕಬೇಕು ಅಂಥೇಳಿ. ಹೀಗಾಗಿ ನಾನು ನನ್ನ ಫ್ರೆಂಡ್ ನನಗೆ ಇದನ್ನು ಅಡ್ವೈಸ್ ಮಾಡಿದ್ರು, ಅದನ್ನು ನಿಮಗೆ ಹೇಳಲಿಕ್ಕತ್ತೀನಿ ರೀ. ಮತ್ತು ತೊಟ್ಲಂತೂ ತೆಗ್ದೇ ಇರ್ತೀವಿ ಕಾಮನ್ಲಿ. ಅದರ ಜೊತೆಗೆ ಕೈ ಮುಗಿದು ಕುಳಿತ ಹನುಮಪ್ಪನ ತೆಗಿಯೋಣಂತ್ರಿ. ಅದನ್ನು ಕಮಲ್ದ ಹೂವದೊಳಗೆ ರೀ ಭಾಳ ಚಂದ ಆಗ್ತದೆ ಮತ್ತು ಭಾಳ ಈಸಿನೂ ಅದ. ಹೆಂಗೆ ಅಂಥೇಳಿ ತೋರಿಸ್ತೀನಿ ನೋಡ್ರಿ. ನೀವು ಸಾಧ್ಯವಾದ್ರೆ ನಾಳೆ ತೆಗಿಲಿಕ್ಕೆ ಪ್ರಯತ್ನ ಮಾಡಿರಿ. ಮತ್ತು ಸ್ತೋತ್ರ ಅಂತೂ ಗೊತ್ತೇ ಅದ. ಮಧ್ವನಾಮ ಸ್ತೋತ್ರ ಹೇಳ್ತಿದ್ರೆ ಹೇಳ್ರಿ, ಇಲ್ಲ ಅಂದ್ರೆ ಈಗೇನು ಕಮಲದ ಹೂ ಒಳಗೆ ಹನುಮಪ್ಪನ ತೆಗಿಲಿಕತ್ತೀವಲ್ರಿ, ಈ ಟೈಪು 21 ಕಮಲದ ಹೂವು ತೆಗೆದು 21 ಸಾರಿ ನೀವು ಹನುಮಾನ್ ಚಾಲೀಸ ಅಂತಿದ್ರ ಅನ್ರಿ. ಮತ್ತು ಕೋರ್ವಾರೀಶಂದ ವ್ರತ ಹಿಡಿದವರು ಕೋರ್ವಾರೀಶ ಸ್ತುತಿ ಹೇಳ್ತಿದ್ರು, ಹೇಳ್ಬೋದ್ರಿ ನೋಡ್ರಿ. ಮತ್ತು ನಾಳೆ ಆದಷ್ಟು ಸೂರ್ಯೋದಯಕ್ಕೆ ಅಂದ್ರೆ 6 ಗಂಟೆ ಒಳಗೆ ಪೂಜೆ ಆದ್ರೆ ಭಾಳ ಚಲೋ ರೀ. ಆದಷ್ಟು ನಾಳೆ ಒಂದು ದಿವಸ ಲಘುನೆ ಎದ್ದು ಒಂಚೂರು ಪಾನಕ ಕೋಸಂಬರಿ ಅಷ್ಟು ನೈವೇದ್ಯ ಮಾಡಿರಿ. ಮುಂದೆ ಮತ್ತೆ ಅಡುಗೆ ನೀವು ಲೇಟಾಗಿ ಮಾಡಿ ಏನು ಮಾಡ್ತೀರಿ ಮಾಡಿ ನೈವೇದ್ಯ ಮಾಡ್ಬೋದ್ರಿ.
4 ಥರದ ಹಣಮಪ್ಪನ್ನ ತೆಗ್ದೀನಿ ನಾನು. ಎಲ್ಲ ಈಸಿನೇ ಅವ, ಯಾವುದು ನೀವು ಫಾಲೋ ಮಾಡ್ತೀರಿ ಮಾಡ್ಬೋದು. ಮತ್ತು 4 ಸ್ವಲ್ಪ ಚೇಂಜಸ್ ಅವ ರೀ. ಅವು 4 ಇರೋದು ಕಮಲ್ದ ಹೂ ಒಳಗೆ ಅವ. ಭಾಳ ಚಂದ ಅಷ್ಟು ಕೈ ಮುಕ್ಕೊಂಡು ಕೂತಂಗೆ ಕಾಣಿಸ್ತದ. ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಹೆಂಗೆ ಅನಿಸ್ತಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನಾಳೆ ಸಾಧ್ಯವಾದಷ್ಟು ಇವನ್ನ ಒಂದು 11 ತೆಗೀರಿ. ಮತ್ತು ತೊಟ್ಲಂತೂ ತೆಗಿಯೋದಿದ್ದೇ ಇರ್ತದ. ತೊಟ್ಲು ತೆಗೆದು ಅದರ ನಡುವ ನೀವು ಕೃಷ್ಣನ ಮೂರ್ತಿ, ಹನುಮಪ್ಪನ ಮೂರ್ತಿ ಯಾವುದಾದ್ರೂ ಇಡಬಹುದ್ರಿ. ಇಟ್ಟು ಯಥಾವತ್ತಾಗಿ ಪೂಜೆ ಮಾಡೋದು. ಮತ್ತು ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.